ಹಾಯ್ ಸ್ನೇಹಿತರೆ, ಪದ್ಮಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಮೊಳಕೆ ಹೆಸರು ಕಾಳದು ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಈಗ ಅದಕ್ಕೆ ಏನೇನು ಐಟಮ್ ಅಂತ ಹೇಳ್ತೀನಿ ನೋಡಿ. ಹೆಸರು ಕಾಳ್ದು, ಮೊಳಕೆ ಕಾಳ್ದು, ಸಬ್ಬಕ್ಕಿ ಸೊಪ್ಪು ತಂದಿದ್ದೀನಿ ನಾನು. ಅದ್ರ ಜೊತೆ ಒಂದು ಸ್ವಲ್ಪ, ಒಂದು ಈರುಳ್ಳಿ, ಕರಿಬೇವು ಸೊಪ್ಪು ಒಂದು ಸ್ವಲ್ಪ, ಹಸಿರು ಮೆಣಸಿಗೆ ನಿಮ್ಮ ಖಾರ ತಕ್ಕನಾಗ ಹಾಕೊಳ್ಳಿ, ಬೆಳ್ಳುಳ್ಳಿ ಒಂದು ಗೆಡ್ಡೆ, ಕಾಯಿ ತುರಿ ಒಂದು ಸ್ವಲ್ಪ. ಬೆಳ್ಳುಳ್ಳಿಗೆ ಹೆಜ್ಜಿಬಿಟ್ಟು ಇಕ್ಕಂದಿದ್ದೀನಿ ನಾನು. ಇವಾಗ ಪಾತ್ರೆ ಇಕ್ಕಂದಿದ್ದೀನಿ, ಇದು ಬಾಣಲಿ ಕಾಯ್ದಿದೆ. ಎಣ್ಣೆ ಹಾಕೊಳ್ಳೋಣ, ಒಂದು ಸ್ವಲ್ಪ ಎಣ್ಣೆ. ಎಣ್ಣೆ ಕಾಯ್ದಿದೆ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಹಸಿರು ಮೆಣಸಿಗೆ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಇದೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದು ಬ್ರೌನ್ ಕಲರಾಗಿ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಫ್ರೈಗೆ. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಇದೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಅದು ಫ್ರೈ ಆಗಿದೆ. ಈಗ ತೊಳೆದಿಕ್ಕಂದಿರೋದೇ ಹೆಸರು ಕಾಳ್ದು ಹಾಕ್ತಾ ಇದ್ದೀನಿ. ಈಗ ಕಾಳು ಜೊತೆ ಈ ಸೊಪ್ಪನ್ನು ನಾನು ಈಗಲೇ ಹಾಕ್ತಾಯಿದ್ದೀನಿ. ನೀವು ಯಾವುದೇ ಸೊಪ್ಪಾದರೂ ಯೂಸ್ ಮಾಡ್ಬೋದು. ಈಗ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಕ್ಕಿಡೋಣ. ಇದಕ್ಕೇನು ನೀರೇನು ಹಾಕೋದ್ಬೇಡಿ, ಮಧ್ಯಮ ಉರಿಲಿಕ್ಬಿಟ್ಟು ತಿರುಗಿಸ್ಕೊತಾ ಇರಿ. ಈಗ ಇದು ಒಂದು 5 ನಿಮಿಷ ಫ್ರೈ ಆಗಿದೆ ನೋಡಿ. ಇವಾಗ ಇದಕ್ಕೆ ಕಾಯಿ ತುರಿ ಹಾಕೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿಲೇ ಒಂದು 5 ನಿಮಿಷ ಇಟ್ಕೊಳ್ಳಿ. ಈಗ ಇದು ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.